ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ಇವತ್ತಿನ ದಿನ ನಾನು ನಿಮ್ಮೆಲ್ರಿಗೂ ತಿಳಿಸೋದಕ್ಕೆ ಹೊರಟಿರ್ತಕ್ಕಂಥ ರೆಸಿಪಿ ಯಾವುದು ಅಂತಂದರೆ ಟೊಮೆಟೊ ಚಟ್ನಿ. ಟೊಮೆಟೊ ಚಟ್ನಿಯನ್ನು ಮಾಡ್ತಕ್ಕಂಥ ವಿಧಾನ ಹೇಗೆ, ಹಾಗೆ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ 4 ದೊಡ್ಡ ಟೊಮೆಟೊ, ಹಾಗೆ 2 ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಒಂದು 12 ಹಸಿಮೆಣಸಿನ್ಕಾಯಿ, ಇದೆಲ್ಲವನ್ನು ರೆಡಿ ಮಾಡಿಟ್ಕೊಳ್ಳಿ. ಈಗ ನಾನು ಇದೆಲ್ಲವನ್ನು ದಪ್ಪಗೆ ಹಚ್ಚಿಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಇದು ನಾವು ಫ್ರೈ ಮಾಡೋದ್ರಿಂದ ತುಂಬ ಸಣ್ಣಕ್ಕೆ ಹಚ್ಚಬೇಕು ಅಂತ ಏನಿಲ್ಲ. ಈಗ ನಾವೇನು ಮಾಡಬೇಕಾಗತ್ತೆ ಅಂದರೆ, ಒಂದು ಬಾಣಲೆ ತೊಗೊಂಡು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿಟ್ಕೊಳ್ಳಿ. ನಾನು ಒಂದು ಕ್ಯಾಪ್ಸಿಕಮನ್ನು ಕೂಡ ಇಟ್ಕೋತೀನಿ. ಈಗ ಎಣ್ಣೆ ಕಾದಿರುತ್ತೆ. ಎಣ್ಣೆ ಅಂದರೆ ನಮಗೆ ಫ್ರೈ ಆಗೋದಕ್ಕೆ ಅಷ್ಟೇ ಬೇಕಾಗುತ್ತೆ, ಸ್ವಲ್ಪನೇ ಎಣ್ಣೆ ಸಾಕು. ಇದಕ್ಕೆ ಸ್ವಲ್ಪ ಮೊದಲಿಗೆ ಸಾಸಿವೆಯನ್ನು 1 ಸ್ಪೂನ್ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಸಾಸಿವೆ ಸ್ವಲ್ಪ ಚಟಪಟ ಅನ್ಸದ್ದು ಬಂದಮೇಲೆ ಈಗ ನಾನು ಕರಿಬೇವು ಮತ್ತು ಈರುಳ್ಳಿ, ಮೆಣಸಿನಕಾಯಿ 3 ಕೂಡ ಒಟ್ಟಿಗೆ ಆ್ಯಡ್ ಮಾಡ್ತಿದ್ದೀನಿ. ಅದು ಜಸ್ಟು ಒಂದು 2 ಮಿನಿಟ್ಸ್ ಫ್ರೈ ಆದ ನಂತರ ನಾವೇನು ಮಾಡೋಣ ಅಂತಂದರೆ, ಹಾಗೆ ಹಿಂದೆಯೇ ಅದಕ್ಕೆ ಟೊಮೆಟೊವನ್ನು ಆ್ಯಡ್ ಮಾಡ್ತೀವಿ. ಅಂದರೆ ಇದು ಮೆಣಸಿನ್ಕಾಯು ಅಷ್ಟೇ ಹೆಚ್ಚಿಟ್ಕೊಳ್ಳೋ ಅಷ್ಟಿಲ್ಲ, ಹಾಗೇ ಹಾಕ್ಕೊಳ್ಳೋ ಅಂಥದ್ದು. ಖಾರ ನಿಮ್ಗೇನಾದರೂ ಎಕ್ಸ್ಟ್ರಾ ಬೇಕಾಗುತ್ತೆ ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾನೇ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದೆಲ್ಲವೂ ಫ್ರೈ ಆಗ್ತಾ ಬಂದಿದೆ ಚೆನ್ನಾಗಿ. ಇನ್ನೂ ಸ್ವಲ್ಪ ಎಣ್ಣೆಯಲ್ಲಿ ಮೀಡಿಯಮ್ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಟೊಮೆಟೊ 4 ದೊಡ್ಡ ಟೊಮೆಟೊಗಳನ್ನು ಹಚ್ಚಿಟ್ಕೊಂಡಿದ್ದೀನಲ್ವ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಇದು ಆ್ಯಡ್ ಮಾಡಿದ ಮೇಲೆ ಇದು ಕೂಡ ಮೀಡಿಯಮ್ ಉರಿಯಲ್ಲಿ ಅದರ ಜೊತೆಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ನಾನು ಕ್ಯಾಪ್ಸಿಕಮನ್ನು ಹೆಚ್ಚಿಟ್ಕೊಂಡು 1 ಕ್ಯಾಪ್ಸಿಕಮನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಕ್ಯಾಪ್ಸಿಕಮ್ ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಅದ್ರ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ ಒಂದು ಸಲ ಟೇಸ್ಟ್ ಮಾಡಿದ್ದೆ, ಸೊ ಮತ್ತೆ ಅದೇ ಥರ ಮಾಡ್ತಿದ್ದೀನಿ. ಬರೀ ಟೊಮೆಟೊ ಕೂಡ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಕೊಬ್ಬರಿ ತುಂಬ ಬೇಕಾಗೋದಿಲ್ಲ. 1 ಬಟ್ಲಲ್ಲಿ ಅರ್ಧ ಆಗೋಷ್ಟು ಕೊಬ್ಬರಿ ಸಾಕು. ಹಾಗೆ ಜೀರಿಗೆ 2 ಟೇಬಲ್ ಸ್ಪೂನ್ ಬೇಕಾಗುತ್ತೆ. ಈಗ ನಾನು ಜೀರಿಗೆ 2 ಟೇಬಲ್ ಸ್ಪೂನನ್ನು ಆ್ಯಡ್ ಮಾಡ್ತಿದ್ದೀನಿ. ಅದು ಕೂಡ ಅದರಲ್ಲೇ ಫ್ರೈ ಆಗಲಿ. ಇದು ಪ್ರೋಸೆಸ್ ಎಲ್ಲ ಸೇರಿ ಫ್ರೈ ಆಗೋದಕ್ಕೆ ನಮಗೆಲ್ಲ ಒಂದು 5 to 6 ಮಿನಿಟ್ಸ್ ಬೇಕಾಗುತ್ತೆ. ಎಲ್ಲವೂ ಒಟ್ಟಿಗೆ ಫ್ರೈ ಆಗ್ತಾ ಅದರಲ್ಲಿರ್ತಕ್ಕಂಥ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೊರಟೋಗುತ್ತೆ. ಈಗ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಪಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ನಾನು ಆ ಕೊಬ್ಬರಿ ಪೀಸನ್ನು ನೋಡಿಸಿದ್ನಲ್ವ, ಅದನ್ನು ಹೆಚ್ಚಿಟ್ಕೊಂಡಿರ್ತೀನಿ ಈ ಥರ ಪೀಸಸ್ ಆಗಿ. ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಕೊತ್ತಂಬರಿ ಸುಮ್ಮನೆ 2 ದಳ ಕೊತ್ತಂಬರಿನೂ ಅಷ್ಟೇ, ಹಾಕಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಕೊತ್ತಂಬರಿ ಒಂದು ಸ್ವಲ್ಪವನ್ನು ಆ್ಯಡ್ ಮಾಡಿ ಎಲ್ಲವನ್ನು ಈಗ ಉರಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಉರಿ ಇಟ್ಟು ಒಂದು 2 ಮಿನಿಟ್ಸ್ ಇದನ್ನು ಚೆನ್ನಾಗಿ ಮತ್ತೆ ಫ್ರೈ ಆಗೋದಕ್ಕೆ ಬಿಟ್ಬಿಡಿ. ಟೊಮೆಟೊ ಆದಷ್ಟು ಕಾಯಿ ಟೊಮೆಟೊ ತೊಗೊಳ್ಳಿ. ಈಗ ಮೆಂತ್ಯ ಒಂದು 15 ಕಾಳು ಆಗೋಷ್ಟು ಮೆಂತ್ಯವನ್ನು ಆ್ಯಡ್ ಮಾಡ್ಕೊಳ್ಳಿ. ಮೆಂತ್ಯವನ್ನು ಆ್ಯಡ್ ಮಾಡೋದ್ರಿಂದ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಸೊ ಅದೂ ಫ್ರೈ ಆಗ್ತಿದೆ. ಈಗ ನಾವೇನು ಮಾಡೋಣ ಅಂತಂದರೆ, ಇಂಗುವನ್ನು ರೆಡಿ ಮಾಡಿಟ್ಕೊಂಡಿರೋಣ. ಇಂಗುವನ್ನು ಹಾಕ್ಕೊಳ್ಳಿ. ಆದಷ್ಟು ನಮ್ಮ ಸೌತ್ ಇಂಡಿಯನ್ ಡಿಶಸ್ಗೆ ಇಂಗು ಹೆಚ್ಚಿಗೆ ಹಾಕಿದ್ರೆ ಅದರ ಫ್ಲೇವರು ಮತ್ತು ರುಚಿ ತುಂಬಾ ಚೆನ್ನಾಗಿ ಕೊಡುತ್ತೆ. ಮತ್ತು ಇಂಗು ಜೀರ್ಣಕ್ರಿಯೆಗೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈಗ ನಾನು ಇಂಗುವನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮತ್ತೆ ಅದನ್ನು ಫ್ರೈ ಆಗೋದಕ್ಕೆ ಬಿಡ್ತಿದ್ದೀನಿ. ಇದು ಮೇಯ್ನ್ಲಿ ಫ್ರೈ ಆಗೋದೇ ಇದರಲ್ಲಿ ಇಂಪಾರ್ಟೆನ್ಸು. ಈ ಕಂಪ್ಲೀಟ್ಲಿ ಫ್ರೈ ಆಗಿದೆ, ಇದನ್ನು ಹಾರೋದಕ್ಕೆ ಬಿಟ್ಬಿಡಿ, ತಣ್ಣಗಾಗೋದಕ್ಕೆ ಒಂದು 10 ಮಿನಿಟ್ಸು. ಅಷ್ಟರಲ್ಲಿ ನಾವೇನು ಮಾಡೋಣ ಅಂತಂದರೆ, ಗೋಧಿ ಹಿಟ್ಟನ್ನು ಕಲಸಿಟ್ಕೊಳ್ಳೋಣ. ಅಂದರೆ ನಾನು ಚಪಾತಿಗೆ ಗೋಧಿ ಹಿಟ್ಟನ್ನು ಕಲಸಿಟ್ಕೋತೀನಿ. ಅಷ್ಟೊತ್ತಿಗೆ ಅದು ಕೂಡ ತಣ್ಣಗೆ ಆಗಿರುತ್ತೆ, ಗೋಧಿ ಹಿಟ್ಟು ಕೂಡ ಕಲಸಿದ್ದು ಆಗುತ್ತೆ. ಇವಾಗ ನಾವೇನು ಮಾಡಬೇಕಾಗತ್ತೆ ಅಂತಂದರೆ, ಟೊಮೆಟೊ ಚಟ್ನಿಗೆ ಹುಣಸೆಹಣ್ಣನ್ನು ಆ್ಯಡ್ ಮಾಡೋದಿಲ್ಲ. ಯಾಕೆ ಅಂತಂದರೆ, ಈ ಟೊಮೆಟೊದಲ್ಲಿನೇ ಹುಳಿ ಅಂಶ ಇರುತ್ತೆ. ಉಪ್ಪು ಇದಕ್ಕೇ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಬಿಡಿ. ಮತ್ತು ಚಟ್ನಿ ರುಬ್ಬೋ ಟೈಮಲ್ಲಿ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಕಂಪ್ಲೀಟ್ಲಿ ಇದರ ಪ್ರೋಸೆಸ್ ಈಗ ಮುಗ್ದಿದೆ. ಸೊ ಈಗ ಇದು ಕೂಡ ನಾನು ಚಪಾತಿ ಹಿಟ್ಟು ಎಲ್ಲ ಕಲಸೋಷ್ಟೊತ್ತಿಗೆ ಇದು ತಣ್ಣಗೆ ಆಗಿರುತ್ತೆ. ಇದನ್ನು ಏನು ಮಾಡ್ತೀನಿ ಅಂತಂದರೆ, ನಾನು ಒಂದು ಮಿಕ್ಸಿ ಜಾರ್ನ ತಗೊಂಡು
ಮಿಕ್ಸಿ ಜಾರೊಳಕ್ಕೆ ಹಾಕ್ತೀನಿ. ಕೆಲವೊಂದು ಚಟ್ನಿಗಳನ್ನು ಬಿಸಿ ಬಿಸಿ ಹಾಕಬಾರ್ದು ಮಿಕ್ಸಿ ಜಾರೊಳಕ್ಕೆ, ಅದಕ್ಕೆ ತುಂಬಾ ತಣ್ಣಗೆ ಆದಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ನೋಡಿ ಈಗ ಮಿಕ್ಸಿ ಜಾರ್ನಲ್ಲಿ ಹಾಕ್ತಿದ್ದೀನಿ. ಇದನ್ನು ಯಾವ ರೀತಿ ರನ್ ಮಾಡ್ಕೋಬೇಕಂತಂದರೆ ಸ್ವಲ್ಪ ತೊಕ್ಕಾಗಿ ರನ್ ಮಾಡ್ಕೋಬೇಕು. ಜಸ್ಟ್ ಒಂದು ಸಲ ಈ ಥರ ಜೋರಾಗಿ ರನ್ ಮಾಡಿ ಮತ್ತೆ ಆಫ್ ಮಾಡಿಬಿಡಿ. ಮತ್ತು ಇನ್ನೊಂಚೂರು ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡಿ. ನಾನು ಒಗ್ಗರಣೆಗೆ ಸ್ವಲ್ಪ ಕಡಿಮೆ ಉಪ್ಪು ಹಾಕಿದ್ದೆ. ಈಗ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡಿ ಮತ್ತೆ ಇದನ್ನು ರನ್ ಮಾಡ್ತಿದ್ದೀನಿ. ಈಗ ಕಂಪ್ಲೀಟಾಗಿ ಟೊಮೆಟೊ ಚಟ್ನಿ ರೆಡಿಯಾಗಿದೆ. ಈಗ ನಾನು ಚಪಾತಿಯನ್ನು ಕೂಡ ಬೇಯಿಸ್ತಿದ್ದೀನಿ. ಚಪಾತಿ ಇದಕ್ಕೆ ಪುಲ್ಕ ರೀತಿಯಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಆಯಿಲ್ ಹಾಕ್ಕೊಂಡು ಲೈಕ್ ಮಾಡ್ತಾರೆ, ಅದು ಕೂಡ ಹಾಕ್ಕೋಬೋದು. ಎಸ್ಪೆಷಲಿ ಇದು ಬಿಸಿಯಾಗಿರ್ತಕ್ಕಂಥ ಅನ್ನ, ಅದರಲ್ಲೂ ದಪ್ಪಕ್ಕಿ ಅನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನಾನು ಇವತ್ತಿದಕ್ಕೆ ಅನ್ನ ಮಾಡಲಿಲ್ಲ, ಏಕೆ ಅಂತಂದರೆ ನನ್ನ ಫ್ರೆಂಡ್ ಪೂಜೆ ಇತ್ತು ಅಂತ ಪುಳಿಯೋಗರೆ ಕೊಟ್ಟಿದ್ದರು. ಪುಳಿಯೋಗರೆ, ರವೆ ಉಂಡೆ ಎಲ್ಲ ಕೊಟ್ಟಿದ್ದರು. ಸೊ ನಾನು ಪುಳಿಯೋಗರೆ, ರವೆ ಉಂಡೆ, ಟೊಮೆಟೊ ಚಟ್ನಿ, ಚಪಾತಿ ಇವತ್ತಿನ ನೈಟ್ ಡಿನ್ನರ್ಗೆ ಇಷ್ಟನ್ನು ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಒಟ್ಟಾರೆಯಾಗಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒನ್ಸ್ ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ರುಚಿಯಾಗಿರ್ತಕ್ಕಂಥ ಟೊಮೆಟೊ ಚಟ್ನಿ ಬಿಸಿ ಅನ್ನದ ಜೊತೆಲಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಚಪಾತಿಗೂ ಕೂಡ ತುಂಬ ರುಚಿಯಾಗಿರುತ್ತೆ. ಸೊ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ನಿಮಗೂ ಕೂಡ ಇಷ್ಟ ಆಗುತ್ತೆ. ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.